ಅವರು ತಂದಂತಹ ಯೋಜನೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು. ಭಾರತದ ಚಹರೆಯನ್ನೇ ಬದಲಿಸಿದ ನಿರ್ಣಯಗಳನ್ನು ಕೈಗೊಂಡಿದ್ರು. ಆರ್ಥಿಕ ಕ್ಷೇತ್ರ ಮಾತ್ರವಲ್ಲದೆ ಶಿಕ್ಷಣ, ಸಾಮಾಜಿಕ, ದೇಶದ ರಾಜಕೀಯ ರಂಗದಲ್ಲೂ ಮನಮೋಹನ್ ಸಿಂಗ್ ಕ್ರಾಂತಿಕಾರದ ಬದಲಾವಣೆಗಳನ್ನು ತಂದಿದ್ರು. ಅವರ 10 ವರ್ಷಗಳ ಆಡಳಿತದಲ್ಲಿ ಜಾರಿಗೆ ಬಂದ ಪ್ರಮುಖ ಯೋಜನೆಗಳು ಯಾವ್ಯಾವುದು ತೋರಿಸ್ತೀವಿ ನೋಡಿ. I, Manmohan Singh, do swear in the name of God that I will bear true faith and allegiance to the Constitution of India as by law established. ಪ್ರಧಾನಿಯಾಗಿ ಮೊದಲ ಅವಧಿಯಲ್ಲೇ ಸಿಂಗ್ ಮಹತ್ವದ ಹೆಜ್ಜೆ. 2004ರಲ್ಲಿ ಮೊದಲ ಬಾರಿ ಆಕಸ್ಮಿಕವಾಗಿ ಪ್ರಧಾನಿಯಾದ ಮನಮೋಹನ್ ಸಿಂಗ್ ಅಚ್ಚರಿಗಳನ್ನೇ ಮಾಡಿದ್ರು. 1991ರಲ್ಲಿ ವಿತ್ತ ಸಚಿವರಾಗಿ ಆರ್ಥಿಕವಾಗಿ ದೇಶಕ್ಕೆ ಶಕ್ತಿ ತುಂಬಿದ್ದ ಮನಮೋಹನ್ ಸಿಂಗ್ ತಾವು ಪ್ರಧಾನಿಯಾದ ಮೇಲೆ ದೇಶದ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಸಾಮಾನ್ಯನಿಂದ ಹಿಡಿದು ಪರಮಾಣು ಶಕ್ತಿ ವಿಚಾರವಾಗಿ ದೇಶಕ್ಕೆ ದೊಡ್ಡ ಕೊಡುಗೆ ನೀಡಿದ್ರು. 2004ರಲ್ಲಿ ಪ್ರಧಾನಿಯಾದ ಮನಮೋಹನ್ ಸಿಂಗ್ 2005ರಲ್ಲಿ ತಂದ ಮನ್ರೇಗಾ ಅಂದ್ರೆ ಗ್ರಾಮೀಣ ಜನರಿಗೆ 100 ದಿನಗಳ ಉದ್ಯೋಗ ಒದಗಿಸುವ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ತಂದ್ರು. ಅದೇ ವರ್ಷ ಇಂದಿನ ಜಿಎಸ್ಟಿಗೆ ಬುನಾದಿ ಹಾಕಿದ್ರು. ವ್ಯಾಟ್ ಅಂದ್ರೆ ಮೌಲ್ಯವರ್ಧಿತ ತೆರಿಗೆ ಕಾಯ್ದೆಯನ್ನು ಸಿಂಗ್ ಜಾರಿಗೆ ತಂದರು. ಬಳಿಕ 2008ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ದೇಶದ ಅನ್ನದಾತರಿಗೆ ಬಿಗ್ ಗಿಫ್ಟ್ ನೀಡಿತ್ತು. ಬ್ಯಾಂಕುಗಳಲ್ಲಿ ದೇಶದೆಲ್ಲೆಡೆಯ ರೈತರ ಬರೋಬ್ಬರಿ 60,000 ಕೋಟಿ ಸಾಲವನ್ನ ಮನ್ನಾ ಮಾಡುವ ಮಹತ್ವದ ನಿರ್ಧಾರ ಕೈಗೊಂಡಿತ್ತು. 2008ರಲ್ಲಿ 26/11ರ ಮುಂಬೈ ದಾಳಿ ಬಳಿಕ ಭಯೋತ್ಪಾದನೆಯನ್ನ ಮಟ್ಟ ಹಾಕಲು ದೇಶದ ಆಂತರಿಕ ಭದ್ರತಾ ವ್ಯವಸ್ಥೆಯನ್ನ ಸುಧಾರಿಸಲು ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಸ್ಥಾಪನೆ ಮಾಡಿದ್ದು ಮನಮೋಹನ್ ಸಿಂಗ್ ಸರ್ಕಾರ. ಇನ್ನು 2008ರಲ್ಲಿ ಭಾರತ ಮತ್ತು ಅಮೆರಿಕದ ಮಧ್ಯೆ ಹಲವಾರು ವರ್ಷಗಳಿಂದ ಕಗ್ಗಂಟಾಗಿ ಉಳಿದಿದ್ದ ಪರಮಾಣು ಒಪ್ಪಂದಕ್ಕೆ ಸಹಿ ಬಿದ್ದಿದ್ದು ಸಿಂಗ್ ಅವರ ಅವಧಿಯಲ್ಲಿಯೇ. ಹೀಗೆ ಮೊದಲ ಅವಧಿಯಲ್ಲಿ ಸಾಕಷ್ಟು ಯೋಜನೆಗಳನ್ನು ನೀಡಿದ್ದ ಸಿಂಗ್ 2009ರಲ್ಲಿ 2ನೇ ಬಾರಿ ಮತ್ತೆ ಪ್ರಧಾನಿಯಾದರು. ಆಗಲೂ ಸಿಂಗ್ ಮತ್ತಷ್ಟು ಯೋಜನೆಗಳನ್ನು ನೀಡಿದ್ರು. 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೊಳಿಸುವ ಮೂಲಕ ಬಡವರ್ಗದ ಮಕ್ಕಳು ಪ್ರತಿಷ್ಠಿತ ಶಾಲೆಗಳಲ್ಲಿ ಉಚಿತವಾಗಿ ವ್ಯಾಸಂಗಕ್ಕೆ ಅನುಕೂಲ ಮಾಡಿಕೊಡಲಾಯಿತು. 6ರಿಂದ 14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣವನ್ನ ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು. ಅದೇ ವರ್ಷ ಮನಮೋಹನ್ ಸಿಂಗ್ ಸರ್ಕಾರ ಆರ್ಟಿಐ ಅಂದ್ರೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ಕ್ರಾಂತಿಕಾರಕ ಯೋಜನೆ ತಂದಿತ್ತು. ಆಡಳಿತದಲ್ಲಿ ಪಾರದರ್ಶಕತೆ ತರಲು, ಭ್ರಷ್ಟಾಚಾರ ಮಟ್ಟ ಹಾಕಲು, ಸಾಮಾನ್ಯ ವ್ಯಕ್ತಿಯೂ ಕೂಡ ಸರ್ಕಾರಿ ಖರ್ಚು ವೆಚ್ಚಗಳ ಮಾಹಿತಿ ಪಡೆಯಲು ಆರ್ಟಿಐ ಇವತ್ತಿಗೂ ಸಾಕಷ್ಟು ಪರಿಣಾಮಕಾರಿಯಾಗಿದೆ. ಇದಲ್ಲದೆ ಭ್ರಷ್ಟಾಚಾರ ನಿಯಂತ್ರಿಸಲು ಲೋಕ್ಪಾಲ್ ಜಾರಿಗೆ ತರಲಾಯಿತು. ದೇಶದ ನಾಗರಿಕರಿಗೆ ವಿಶಿಷ್ಟ ಗುರುತಿನ ಸಂಖ್ಯೆ ಒದಗಿಸುವ ಆಧಾರ್ ಕಾರ್ಡ್ ಯೋಜನೆಯನ್ನು ಮನಮೋಹನ್ ಸಿಂಗ್ ಸರ್ಕಾರ 2009ರಲ್ಲಿ ಜಾರಿಗೊಳಿಸಿತು. ಇಷ್ಟೇ ಅಲ್ಲ, ದೇಶದ ಯಾವೊಬ್ಬ ಬಡವ ಕೂಡ ಹಸಿವಿನಿಂದ ನರಳಬಾರದು ಅನ್ನೋ ಕಾರಣಕ್ಕೆ 2013ರಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯನ್ನ ಜಾರಿಗೆ ತಂದಿತು. ಇದಿಷ್ಟೇ ಅಲ್ಲ, ಗ್ರಾಮೀಣ ಜನರ ಆರೋಗ್ಯ ಮೂಲಸೌಕರ್ಯ ಸುಧಾರಿಸಲು ಆಶಾ ಕಾರ್ಯಕರ್ತೆಯರ ಯೋಜನೆ, ದೇಶದಲ್ಲಿ ಪೋಲಿಯೋ ಸಂಪೂರ್ಣ ನಿವಾರಣೆಯಾಗಿದ್ದು ಮನಮೋಹನ್ ಸಿಂಗ್ರ ಅವಧಿಯಲ್ಲೇ. ಅರಣ್ಯ ಸಂಪತ್ತು ಉಳಿಸುವ ನಿಟ್ಟಿನಲ್ಲಿ 2006ರಲ್ಲಿ ಅರಣ್ಯ ಹಕ್ಕು ಕಾಯ್ದೆ, 2006ರಲ್ಲಿ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ, 2008ರಲ್ಲಿ ಚಂದ್ರಯಾನ 1 ಉಡಾವಣೆ, 2013 ಮಂಗಳಯಾನ ಯೋಜನೆ. ಇದೆಲ್ಲ ಮನಮೋಹನ್ ಸಿಂಗ್ ಸರ್ಕಾರದ ಸಾಧನೆಗಳು. ಒಟ್ಟಾರೆ ತಮ್ಮ 10 ವರ್ಷಗಳ ಅವಧಿಯಲ್ಲಿ ಭಾರತದ ಜಿಡಿಪಿಯನ್ನ ಸರಾಸರಿ 7.7% ಕಾಯ್ದುಕೊಳ್ಳುವ ಮೂಲಕ ಆರ್ಥಿಕ ಸ್ಥಿರತೆ ಕಾಪಾಡಿದ್ರು. ಬ್ಯೂರೋ ರಿಪೋರ್ಟ್, TV9.